ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್. ಕವಿ ಲಕ್ಷ್ಮೀಶ ಕದನ ಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ, ಇಂತಹ ರಣಾಂಗಣದಲ್ಲಿ ಭೂತ ಪ್ರೇತ ಬೇತಾಳಗಳು ಅಟ್ಟಹಾಸಗೈಯುತ್ತಿದ್ದವು. ಇಂತಹ ಘೋರ ಸಂಗ್ರಾಮ ಯಕ್ಷ ರಾಕ್ಷಸರಲ್ಲಿ ಎಲ್ಲಿಯೂ ಕಂಡಿಲ್ಲವೆನ್ನುತ್ತಿದ್ದಾನೆ ಕವಿ. ಅರಿದ ಸುಂಡಿಲ ಕಹಳೆ ವಿಡಿಯೂದಿದವು ಕೆಲವು, ಕರಿಯರದನಂಗಳ್ಗೆ ತಲೆಯೋಡ ಸೂರೆಗಟ್ಟಿ ನರದ ತಂತ್ರಿಯ ಪೂಡಿ ದಂಡಿಗೆ ವಿಡಿದು ಪಾಡಿದವು ಕೆಲವು, ತುರಗಂಗಳ ಖರಮಂ ಪಿಡಿದು ತಾಳವಿಕ್ಕಿದವು ಕೆಲವು, ಕುಂಜರ ಶಿರದ ಮುರಜಂಗಳಂ ಬಾರಿಸಿದವು ಕೆಲವು, ಇರದೆ ಕುಣಿದಾಡಿದುವು ಮರುಳ್ಗಳು ಆರಣರಂಗದೊಳ್ ನಾಟ್ಯ ರಚನೆ ಮೆರೆಯೇ. ಸಾಮಾನ್ಯವಾಗಿ ರಣರಂಗದ ವರ್ಣನೆಯನ್ನು ಮಾಡುವಾಗ ದೆವ್ವ, ಪಿಶಾಚಿ, ಶಾಕಿನಿ, ಡಾಕಿನಿಯರನ್ನು ವರ್ಣಿಸುವುದು ಕವಿಗಳು ರೂಢಿಸಿಕೊಂಡು ಬಂದ ಬಗೆ. ಪ್ರಾಣಿಗಳ ರಕ್ತ ಮಾಂಸವನ್ನು ಮೆಲ್ಲಲು ಅವು ಕಾಯುತ್ತಿರುತ್ತವೆ. ಸಾಮಾನ್ಯವಾಗಿ ಯುದ್ಧ ಭೂಮಿಯ ಬಳಿಗೆ ಅವುಗಳಿಗೆ ಯಥೇಚ್ಛ ಆಹಾರ ದೊರಕುತ್ತದೆಂಬ ಪ್ರತೀತಿ. ಅಂತೆ ಇಲ್ಲಿ ಕವಿ ಇನ್ನೂ ಮುಂದಕ್ಕೆ ಕ್ರಮಿಸಿ ಆನೆಯ ತಲೆಬುರುಡೆಯನ್ನು ತಂಬೂರಿಯನ್ನಾಗಿ ಮಾಡಿದವು, ಕುದುರೆಗಳ ಖುರಪುಟವನ್ನು ತಾಳವನ್ನಾಗಿ ಮಾಡಿಕೊಂಡವು, ನರಗಳನ್ನು ತಂತಿಯನ್ನಾಗಿ ಮಾಡಿಕೊಂಡವು. ಹೀಗೆ ಯುದ್ಧ ಭೂಮಿಯಲ್ಲಿ ಬಿದ್ದ ಹೆಣಗಳ ಮೇಲೆ ಕುಣಿದಾಡಿದವು ಎಂಬ ಉತ್ಪ್ರೇಕ್ಷಾಲಂಕಾರವನ್ನು ಸಲ್ಲಿಸುತ್ತಿದ್ದಾನೆ. ಹರಿಸುತಂ ತನ್ನ ಮೋಹಕರವನು ಇಂತೈರೆ ಸಂಹರಿಸುತ್ತ ಅಂತಕನೊಲಿರೆ, ಕಾಣುತೆವರೂಥಮಂ ಹರಿಸುತ್ತಂತೆ ಆ ಬಭ್ರುವಾಹನಂ ಖಾತಿಯಂ ಕೈಕೊಂಡು ಕಣೆಗರೆಯುತೆ, ಪರದಳವನೊಳ ಪೊಕ್ಕು ಸುಭಟರಂ ಸದೆದು ಸೂಪರೆದು ಅಳವಡಿಸಲಾಗ, ಭೀತಿಂ ದೆಸೆ ದೆಸೆಗೆ ಪರೆದು ಅಳವಡಿಸಿದಲ್ ಪಲಾಯನವನು ಅತಿ ಬಲರ್ಪಾರ್ಥನ ಪತಾಕಿನಿಯೊಳು. ಈ ಪರಿಯಲ್ಲಿ ರಣರಂಗವು ಭೀಕರವಾಗಿ ಭೀಭತ್ಸ್ಯವಾಗಿ ಅಸಹ್ಯವನ್ನುಂಟು ಮಾಡುತ್ತಿರುವ ಸಂದರ್ಭ. ಪ್ರದ್ಯುಮ್ನನು ಮತ್ತೆ ಯುದ್ಧಕ್ಕೆ ಸಿದ್ಧನಾಗುತ್ತಿದ್ದಂತೆ ಬಭ್ರುವಾಹನ ಬದ್ಧ ಭ್ರುಕುಟಿಯಾಗಿ ಕೆಚ್ಚೆದೆಯಿಂದ ವೈರಿ ಯೋಧರನ್ನು ಕೊಚ್ಚಿ ಹಾಕುತ್ತಾ ಪಾರ್ಥನ ಸೇನೆಯ ನಡುವೆ ನುಗ್ಗಿ ಅವರನ್ನು ಸೊಪ್ಪು ಅರಿಯುವಂತೆ ಅರೆದು ನಾಶ ಮಾಡಿದ. ಇಲ್ಲಿ ರಣರಂಗದಲ್ಲಿ ಸೊಪ್ಪು ಅರಿಯುವಂತೆ ಮಾಡಿದ ಅಂದರೆ ಸೈನಿಕರನ್ನು ಯಾವ ರೀತಿಯಲ್ಲಿ ಆತ ಕೊಚ್ಚಿ ಹಾಕಿದ್ದಾನೆ, ಕೊಂದಿದ್ದಾನೆ ಎಂಬುದನ್ನು ನಾವು ಊಹಿಸಬಹುದು. ದೆಸೆಗೆಡುವಂತೆ ಮಾಡಿದ. ಸೈನಿಕರೆಲ್ಲ ಅತ್ಯುತ್ತ ದಿಕ್ಕಾಪಾಲಾಗಿ ಓಡತೊಡಗಿದರು. ಕೆಡೆದ ಕರಿಗಳ ಬೆಟ್ಟವಳಿಯ ಗುಂಡುಗಳೊಳಗೆ ಮಡಿದ ಕುದುರೆಗಳ ಪೊಡೆಗಲ್ಲ ಪೊರಳಿಗಳೊಳಗೆ, ಕಡಿದ ಕೈಕಾಲ ನರರಟ್ಟೆಗಳ ತುಂಡುಗಳ ಮರಮಟ್ಟೆಗಳ ನೆಳೆಯುತ್ತ, ಒಡೆದ ತಲೆಯೋಡ ದೋಣಿಗಳಿಂದೆ ತಡಿದೈದು ತಿಡಿದ ಪೆಣವಸೆ ಮಿದುಳ್ಗಳ, ಕದ್ದ ಮಂಗಳಿಂ ಬಿಡದೆ ರುಧಿರ ಪ್ರವಾಹಂ ಪರಿಯೇ,
ಸವರಿದು ಪಾರ್ಥಜಂ ಪರಬಲವನು. ಮಾಂಸಗಳ ಮುದ್ದೆ ಎದ್ದೆದ್ದು ಕಾಣುತ್ತಿದೆ, ರಕ್ತದ ಕೋಡಿ ಹರಿಯುತ್ತಿದೆ. ಆನೆಯೇ ಯುದ್ಧರಂಗದಲ್ಲಿ ಅತಿ ದೊಡ್ಡ ಪ್ರಾಣಿ. ಅಂತಹ ಬೃಹತ್ ಗಾತ್ರದ ನೂರಾರು ಅಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಣಾಂಗಣದಲ್ಲಿ ಸತ್ತು ಬಿದ್ದಿವೆ ಎಂದರೆ ಆ ಹೆಣಗಳ ರಾಶಿ ಇನ್ನೆಷ್ಟು ಎತ್ತರದಲ್ಲಿ ಆಗಿರಬಹುದು. ಮತ್ತೆ ಲಕ್ಷ ಲಕ್ಷ ಸಂಖ್ಯೆಯ ಕುದುರೆಗಳು, ಅವುಗಳ ರಾಶಿ ಇನ್ನೆಷ್ಟು ಎತ್ತರವಾಗಿರಲಿಕ್ಕಿಲ್ಲ. ಹೀಗೆ ಹೆಣಗಳಿಂದ ಕೊಬ್ಬು, ನೆಣ, ನೆತ್ತರೋ, ಮಾಂಸ ಭೀಕರವಾಗಿ ಸುರಿಯುತ್ತಿತ್ತು. ಈ ರೀತಿ ಘೋರ ದುರಂತವನ್ನು ಉಂಟು ಮಾಡಿದ ಪಾರ್ಥಸುತನು ಪಾರ್ಥನ ಸೇನೆಯಲ್ಲಿಯೇ ನುಗ್ಗಿದ. ಶಕ್ರತನಯನ ಸಂಭವಂ ಬಳಿಕ ರೋಷರಿಂ ಚಕ್ರಾಯುಧನ ಸುತನ ಸೂತನ ಕುದುರೆಯಂ ನಕ್ರಧ್ವಜವನ ತುಲಚಾಪಮಂ ಕತ್ತರಿಸಿ ವಿರಥನಂ ಮಾಡೆ ಕೂಡ ವಿಕ್ರಮದೊಳ್ಳಾಗ ಮತ್ತೊಂದು ಮಣಿರಥದಿಂದ ಉಪಕ್ರಮಿಸಿದಂ ಕಾಳಗಕ್ಕೆ ಕೃಷ್ಣನಂದನನು ಅತಿಕ್ರಮಿಸಿ ಮಗುಳಾವರೂಥಮಂ ತಡೆಗಡಿದನು ಆ ಪಾರ್ಥಿಕೊಳುಗುಳದೊಳು. ಇನ್ನು ಇಂದ್ರನ ಮಗನ ಮಗನು ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನನ ಸಾರಥಿಯನ್ನು ರಥವನ್ನು ನಾಶಗೊಳಿಸಿದ. ಆತನ ಬಿಲ್ಲನ್ನು ಕತ್ತರಿಸಿ ಕೆಡಹಿದ. ರಥವನ್ನು ಕಳೆದುಕೊಂಡ ಪಾರ್ಥ ಸಾರಥಿಯ ಪುತ್ರ ತಕ್ಷಣ ರಥದ ಮೇಲೇರಿ ಯುದ್ಧಕ್ಕೆ ಸಿದ್ಧನಾದ. ಅದನ್ನು ವೀರಾವೇಶದಿಂದ ವೀರ ಪಾರ್ಥನ ಪುತ್ರ ನಾಶಗೊಳಿಸಿದ. ಕೆರಳಿದ ಕೇಸರಿಯಂತೆ ಕೌಂತೆಯನ ಕುಮಾರನ ಆರ್ಭಟವು ಮುಗಿಲು ಮುಟ್ಟಿತ್ತು. ರಣಾಂಗಣ ನಡೆಯುತ್ತಿದೆ. ಹೊಸರಥವನಳವಡಿಸಿ ತಂದು ಹರಿಸೂನು ಬಂಧಿಸುವನಾತೇರನು ಒಡನೊಡನೆ ಪಾರ್ಥನ ಸುತಂ ಕುಸುರಿವರಿದಂ ದುರದೊಳು ಇಂತು ಬಯಲಾದುದು ವರೂಥಂ 70 ಬಳಿಕ ಅಸವಳಿದನ ಬಭ್ರುವಾಹನನ ಬಾಣದಿಂಬಸುರಾರಿನಂದನಂ ಕೂಡೆ ಸಂತೈಸಿಕೊಂಡು ಅಸಮಬಲನೊಳ್ ಪಳಂಚಿದನಾಗಳ್ ಇಲ್ವರ್ಗೆ ಮಸೆದುದಂಕಂ ಖತಿಯೊಳು. ಒಂದು ರಥ ಪುಡಿಯಾದರೆ ಇನ್ನೊಂದು ಸಿದ್ಧವಾಗಿದೆ. ತಕ್ಷಣ ಶ್ರೀಕೃಷ್ಣನ ಕುಮಾರನು ಇನ್ನೊಂದರಲ್ಲಿ ಹಾರಿ ಬಭ್ರುವಾಹನನ ಸಂಗಡ ಸಂಗ್ರಾಮಕ್ಕೆ ತೊಡಗಿದ. ಅನೇಕ ಸಂಖ್ಯೆಯ ಶರಗಳ ಆಘಾತವು ಅಚ್ಯುತನ ಸುತನ ಸೋಲಿಗೆ ಕಾರಣವಾಗುತ್ತವೆಯೋ ಎನ್ನುವಂತೆ ಸೈನಿಕರೆಲ್ಲ ಹೆಮ್ಮೆಟ್ಟಿಸಿ ಅವಕಾಶ ನೀಡಿದರೆ ಅರ್ಜುನನ ಮಗನು ತಮ್ಮನ್ನು ಹಿಂದಕ್ಕೆ ಅಟ್ಟುತ್ತಾನೆ ಎಂದು ತಿಳಿದು ಉಗ್ರ ಕೋಪದಿಂದ ಅತ್ಯಂತ ಹರಿತವಾದ ದಿವ್ಯ ಶರಗಳನ್ನು ಪ್ರಯೋಗಿಸತೊಡಗುತ್ತಾನೆ. ಎದ್ದು ನಭದೊಳ್ ಪಳಂಚುವರೊಮ್ಮೆ ಭೂತಳದೊಳಿದ್ದು ಹೆಣಗುವರೊಮ್ಮೆ ಬಳಸಿ ಮಂಡಲದಿಂದೆ ಹೊದ್ದಿ ಹೋರುವರೊಮ್ಮೆ ತರುಳು ಮಗುಳಾಗಿ ತಾಗುವರೊಮ್ಮೆ ಸರಿಬರಿಯೊಳು ತಿದ್ದಿ ತುಡುಕುವರೊಮ್ಮೆ ಬಾಣಂ ಬುಧಿಯ ತೆರೆಯೊಳದ್ದಿ ಪೊಣರುವರೊಮ್ಮೆ ಮೂರ್ಛೆಯಿಂ ಮೈ ಮರೆದು ಬಿದ್ದು ಚೇತರಿಸಿ ಕಾದುವರೊಮ್ಮೆ ಕೃಷ್ಣ ಪಾರ್ಥರ ತನಯರು ಆಹವದೊಳು. ಈಗ ಕವಿ ಕದನವನ್ನು ಅತ್ಯಂತ ಮಾರ್ಮಿಕವಾಗಿ ಅಚ್ಚರಿ ಪಡುವಂತೆ ವಿವರಿಸುತ್ತಿದ್ದಾನೆ. ಒಮ್ಮೆ ರಥದಿಂದ ಮೇಲಕ್ಕೆ ಹಾರಿ ಯುದ್ಧ ಮಾಡಿದರೆ ಇನ್ನೊಮ್ಮೆ ಕೆಳಕ್ಕೆ ಬಿದ್ದು ಹೆಣಗುತ್ತಾರೆ. ಒಮ್ಮೆ ಗದೆಯ ಹೊಡೆತ, ಮಗದೊಮ್ಮೆ ಗುದ್ದಾಟ. ಎಚ್ಚರ ತಪ್ಪಿ ಅರಕ್ಷಣ ಬಿದ್ದರೆ ಮತ್ತೆ ಎದ್ದು ಮದ್ದಾನೆಯಂತೆ ಸಣಸುತ್ತಾರೆ. ಹೀಗೆ ಪಾರ್ಥ ಸುತನ ಮತ್ತು ಪಾರ್ಥ ಸಾರಥಿಯ ಸುತನ ಬಡಿದಾಟ ಭೂಮಂಡಲದಲ್ಲಿಯೇ ಅಚ್ಚರಿಯನ್ನುಂಟು ಮಾಡಿತ್ತು. ಕೃತಚಾಪ ಚಾಪಲರ್ ಶಸ್ತ್ರಾಸ್ತ್ರ ನಿಪುಣರು ಉನ್ನತ ಸತ್ವ ಸತ್ಪರರ್
ದುಸ್ಸಹರ್ ಅಜೇಯರು ಅಪ್ರತಿಮ ಸಮರಥಲ್ ಸಾಹಸಿಗಳಿರ್ವರುಂ ಗಗನ ಗಮನದ ವೀರರು ಧೃತಮಾನ ಮಾನಸಲ್ ಕುಪಿತ ಮುಖ ಕರ್ಕಶಲ್ ವಿತತರಣ ತರಣಕಲ್ ಚಂಡ ಭುಜ ಬಲಯುತಲ್ ನುತ ಕಾಶ್ನಿಕಾಶ್ನಿಗಳ್ ಕಡುಪಿಂದೆ ಕಾದಿದಲ್ ಬೇಸರದೆ ಸಂಗರದೊಳು. ಕನ್ನಡದ ಮೇರು ಕವಿ ಲಕ್ಷ್ಮೀಶನ ಶಬ್ದ ಭಂಡಾರ ಕಂಡರೆ ಹೆಮ್ಮೆಯಾಗುತ್ತಿದೆ. ರಣಾಂಗಣದ ವರ್ಣನೆಯನ್ನು ಅನೇಕ ಹೊಸ ಶಬ್ದಗಳಿಂದ ಸಂಪನ್ನಗೊಳಿಸಿದ್ದಾನೆ. ಸಮರ ಸಾಹಸದಲ್ಲಿ ಇರುವರು ಸಮಾನರು. ಇಬ್ಬರು ಗಗನಕ್ಕೆ ಚಿಮ್ಮಿ ಯುದ್ಧ ಮಾಡುತ್ತಾರೆ, ಅಂತರಿಕ್ಷದಲ್ಲಿ ಹೊಡೆದಾಡುತ್ತಾರೆ. ಇಬ್ಬರಲ್ಲೂ ಆತ್ಮವಿಶ್ವಾಸ ತುಂಬಿಕೊಂಡಿದೆ. ಭುಜಬಲ ಪರಾಕ್ರಮದಲ್ಲಿ ಅತ್ಯಂತ ಉನ್ನತಿ ಪಡೆದವರು. ಇಷ್ಟು ಕಾಲವಾದರೂ ಬೇಸರಿಸದೆ ಒಂದೇ ಸವನೆ ಹೋರಾಟ ಮಾಡುತ್ತಿದ್ದಾರೆ. ಯಾರೂ ಸೋಲುತ್ತಿಲ್ಲ, ಯಾರೂ ಗೆಲ್ಲುತ್ತಿಲ್ಲ. ಏಳುವರ್ ಬೀಳುವರ್ ಮೂದಲೆಯ ನುಡಿಗಳಂಪೇಳುವರ್ ಕೇಳುವರ್ ನಾಂಟಿದ ಶರಂಗಳಂ ಕೀಳುವರ್ ತಾಳುವರ್ ಗಾಯಮಂ ವಿಕ್ರಮಾಗ್ನಿಗೆ ಪಗೆಯೊಡಲ ಹವಿಯನು ಬೇಳುವರ್ ಬಾಳುವರ್ ವೀರಸಿರಿಯಂ ತಳೆದು ಸೀಳುವರ್ ತೂಳುವರ್ ಕಣೆಯಿಂದ ಅರುಣ ಜಲದೊಳ್ ಆಳುವರ್ ಪೂಳುವರ್ ಕೋಲ್ಗಳಿಂದ ಅಹಿತರಂ ಪ್ರದ್ಯುಮ್ನ ಪಾರ್ಥಸುತರು. ಯುದ್ಧವೆಂದ ಮೇಲೆ ಏಳು ಬೀಳು ಇರಲೇಬೇಕು. ಹಾಗೆ ಈ ಇಬ್ಬರು ಯೋಧರು ದುರವನ್ನು ಮುಂದುವರಿಸುತ್ತಿದ್ದರೆ ಒಮ್ಮೆ ಈತ ಬೀಳುತ್ತಾನೆ, ಆತ ಏಳುತ್ತಾನೆ. ಇನ್ನೊಮ್ಮೆ ಆತ ಬೀಳುತ್ತಾನೆ, ಈತ ಏಳುತ್ತಾನೆ. ವಿಕ್ರಮ ಎಂಬ ಯಜ್ಞದ ಅಗ್ನಿಗೆ ವೈರಿಯ ಶರೀರದ ಹವಿಸ್ಸನ್ನು ಕೊಡಲು ಕಾತರಿಸುತ್ತಿದ್ದಾರೆ. ಬಾಣವನ್ನು ಬಿಡುವುದು, ತಮಗೆ ನೆಟ್ಟ ಬಾಣವನ್ನು ಕೀಳುವುದು, ಬಂದ ಬಾಣವನ್ನು ಕತ್ತರಿಸುವುದು ಇವರ ಕಾಯಕವಾಗುತ್ತಿದ್ದಂತೆ ಒಮ್ಮೆ ಪ್ರದ್ಯುಮ್ನನ ದೇಹದಿಂದ ನೆತ್ತರು ಒತ್ತರಿಸಿ ಬಂದರೆ ಇನ್ನೊಮ್ಮೆ ಬಬ್ರುವಾಹನನ ದೇಹದಿಂದ ಕೆನ್ನೀರು ಹರಿದು ಬರುತ್ತಿತ್ತು. ಹೀಗೆ ಯುದ್ಧ ಭೀಕರವಾಗಿದೆ, ಒಂದೇ ರೀತಿಯಲ್ಲಿ ಮುಂದುವರಿಯುತ್ತಿದೆ. ಇಂ ತೊರ್ವರ್ ವರ್ವರ್ಗೆ ಸೋಲದೆ ಸುಪರ್ಣ ಹನುಮಂತರ ಕದನದಂತೆ ಧರೆಯೊಳ್ ಪೊಣರ್ದು ಮೇಣ್ ಅಂತರಿಕ್ಷವ ನಡರ್ದು ಊರೆ ಪೆಣಗಿದಳ್ ಬಳಿಕ ರೌಕ್ಮಿಣೀಯನ ಚಾಪದ ತಂತುವಂ ಕತ್ತರಿಸಲು ಆರ್ಜುನಿಯ ಗದೆಯಂ ತೆಗೆದಿಡಲ್ಕೆ ಅವನು ಅದಂ ನಡುವೆ ಕಡಿಗೈಯಲು ತೊದಗಿದನು ಮತ್ತೆ ಬಿಲ್ವಿಡಿದು ಹರಿಸೂನು ಪಾರ್ಥಿಯಂ ತೆಗೆದೆಚ್ಚನು. ಲಕ್ಷ್ಮೀಕಾಂತನ ಭಕ್ತನಾದ ಕವಿ ಲಕ್ಷ್ಮೀಶ ಶ್ರೀಮದ್ ರಾಮಾಯಣದ ಘಟನಾವಳಿಗಳನ್ನು ಅಲ್ಲಲ್ಲಿ ಸಂದರ್ಭಕ್ಕೆ ತಕ್ಕುದಾಗಿ ಸಂಗ್ರಹಿಸಿ ಹೇಳುತ್ತಿದ್ದಾನೆ. ಇಲ್ಲಿ ಪ್ರದ್ಯುಮ್ನ ಬಬ್ರುವಾಹನರ ಸಂಗ್ರಾಮವನ್ನು ಹನುಮಂತ ಗರುಡರ ಕಾಳಗಕ್ಕೆ ಹೋಲಿಸುತ್ತಾನೆ. ಸದಾ ಶ್ರೀಕೃಷ್ಣನನ್ನು ಹೊತ್ತು ತಿರುಗುತ್ತಾ ಸೇವೆಗೈಯುತ್ತಿರುವ ಸುಪರ್ಣನನ್ನೂ ಕಡೆಗಣಿಸುವಂತಿಲ್ಲ. ಮತ್ತೆ ಸರ್ವಸ್ವವನ್ನು ಶ್ರೀರಾಮನ ಪದತಲಕ್ಕೆ ಸಮರ್ಪಿಸಿ ಮಂತ್ರಿ ಪದವಿಯನ್ನು ತೊರೆದು ಮಹಾಬಂಟನಾಗಿ ಸದಾ ಸೇವೆಗೈಯುತ್ತಿರುವ ಶ್ರೀರಾಮನ ಭಕ್ತನನ್ನೂ ಮರೆಯುವಂತಿಲ್ಲ. ಪ್ರಸ್ತುತ ಹೋರಾಟ ಮಾಡುತ್ತಿರುವವರು ಶ್ರೀಹರಿಯ ಸುತ ಮತ್ತು ಶ್ರೀಹರಿಯ ಭಕ್ತನ ಭಾವನ ಸುತ. ಇಬ್ಬರಿಗೂ ಕೆಡುಕಾಗಬಾರದಲ್ಲವೇ? ಪಾರ್ಥಸುತ ರುಕ್ಮಿಣಿ ಸುತನ ಬಿಲ್ಲನ್ನೇ ಕಡಿದು ಬಿಟ್ಟಾಗ ಗದೆಯನ್ನು ತೆಗೆದು ಆತನೆದೆಗೆ ಎಸೆದರೆ ಅದನ್ನು ತಡೆದು ಬಬ್ರುವಾಹನ ಮತ್ತೆ ಶರಪ್ರಯೋಗಕ್ಕೆ ಪ್ರಾರಂಭ ಮಾಡಿದ. ಸಮರ ಮತ್ತೆ ಮುಂದುವರಿಯುತ್ತಿದೆ. ಪೊಡವಿ ಗದಿನಾಥ ಕೇಳು ಬಳಿಕ ಇರ್ವರುಂ ಗಗನಕ್ಕೆ ಅಡರೆ
ನಿಜ ಸತ್ವದಿಂದ ಅನ್ಯೋನ್ಯ ಮಾರ್ದಿಸಲ್ ಸಿಡಿಲರ ಬಸದೊಳ್ ಅಂಬುಗಳಂ ತಾಗಲು ಉಭಯ ವೀರಲ್ ಕ್ರೋಶ ಮಾತ್ರಕ್ಕಾಗಿ ಸಿಡಿದು ಅಂತರಿಕ್ಷರಿಂ ಧಾರಿಣಿ ತಳಕೆ ಪೊಡೆಗೆಡೆದ ರಕ್ಷಣದೊಳು ಪುರಂದರನ ವಜ್ರದಿಂ ಕಡಿವಡೆದು ಮೇದಿನಿಗೆ ಬೀಳ್ವ ಕುಲಗಿರಿಗಳಂ ತೊಬ್ಬೊಬ್ಬರೊಂದು ಕಡೆ ಬಿದ್ದರು. ಮತ್ತೆ ಕದನದ ಕಥೆಯನ್ನು ಮುಂದುವರಿಸುತ್ತಾ ಇಬ್ಬರು ಗುಡುಗು ಸಿಡಿಲಿನಂತೆ ಮೇಲುವಾಯುತ್ತಿದ್ದಾರೆ, ಅಂತರಿಕ್ಷಕ್ಕೆ ಹಾರುತ್ತಿದ್ದಾರೆ, ಕೆಳಕ್ಕೆ ಉರುಳುತ್ತಿದ್ದಾರೆ. ಯಾರಿಗೂ ಸೋಲಿಲ್ಲ, ಯಾರಿಗೂ ಗೆಲುವಿಲ್ಲ. ಕವಿ ಎಂತಹ ಹೋಲಿಕೆಯನ್ನು ಕೊಡುತ್ತಿದ್ದಾನೆಂದರೆ, ಮೊದಲು ಪರ್ವತಗಳೆಲ್ಲ ಹಾರುತ್ತಿದ್ದುವಂತೆ, ನೆಗೆಯುತ್ತಿದ್ದುವಂತೆ, ಇಂದ್ರನ ವಜ್ರಾಯುಧಕ್ಕೆ ಆಘಾತಕ್ಕೆ ಸಿಲುಕಿ ಪರ್ವತಗಳು ದೊಪ್ಪನೆ ಬಿದ್ದುವಂತೆ, ಹಾಗೆ ಇಬ್ಬರು ಯೋಧರೂ ಕೂಡ ದೊಪ್ಪನೆ ನೆಲದ ಮೇಲೆ ಬಿದ್ದರು ಎಂದು ಕವಿ ವರ್ಣಿಸುತ್ತಿದ್ದಾನೆ. ಸಾಹಸಮದೆಂತೋ ಭೂತಳಕ್ಕೆ ಬೀಳುತ್ತೆ ಬಬ್ರುವಾಹನಂ ತರಹರಿಸುತ್ತೆಚ್ಚರಿಕೆ ಗುಂದದೆ ಮಹಾಹವಕೆ ಬೇರೊಂದು ಮಣಿವರೂಥವ ನಡರ್ದು ಆಗ ತನ್ನಭಿಮುಖದೊಳು ಆ ಹರಿಕುಮಾರನಂ ಕಾಣದೆ ಧನಂಜಯನ ಮೋಹರವನೈದಿದಂ ಪಸಿದ ಪೆರ್ಬುಲಿ ಮೃಗ ಸಮೂಹಮಂ ಪುಗುವಂತೆ ಕಾಡಾನೆ ಕದಳಿಗಳ ತರುಗಳಂ ತುಡುಕುವಂತೆ. ದೊಪ್ಪೆಂದು ಧರೆಗೆ ಬಿದ್ದ ಬಬ್ರುವಾಹನನು ತಕ್ಷಣ ಸಾವರಿಸಿ ಎದ್ದು ಬೇರೊಂದು ಮಹಾರಥವನ್ನು ಏರಿ ಹರಿಕುಮಾರನನ್ನು ಸದೆಯಲು ಮುಂದೊತ್ತಿ ಬರುತ್ತಿರುವಾಗ ಶತ್ರುವಿನ ಸುಳುವು ಕಾಣದೆ ಪಾರ್ಥನ ಸೇನೆಯ ನಡುವೆ ನುಗ್ಗಿದ. ನುಗ್ಗುವಿಕೆಯನ್ನು ಹೇಗೆ ವರ್ಣಿಸುತ್ತಿದ್ದಾನೆಂದರೆ, ಮೃಗಗಳ ಸಂಕುಲವನ್ನು ಹೊಕ್ಕ ಹಸಿದ ಹೆಬ್ಬುಲಿಯಂತೆ, ಅಲ್ಲಲ್ಲ, ಕದಳಿ ತೋಟಕ್ಕೆ ಕಾಡಾನೆ ನುಗ್ಗಿದಂತೆ ಸೈನ್ಯವನ್ನು ಚೆಲ್ಲಾಪಿಲ್ಲಿಗೊಳಿಸಿದನೆಂದು ಕವಿ ವರ್ಣಿಸುತ್ತಿದ್ದಾನೆ. கவிதராம்தர் நிந்தல் உருபிதல் துருபிதல் திவிதல் எச்சல் பொய்து ஒத்திதல் முத்திதல் விவித ஆயுதங்களம் பீரிதல் மீறிதல் விக்கிரகாவேஷದಿಂದ ತವೆತಾಗಿದರ್ ತಡೆಗೆಡೆದರ್ ಅಡರಿದರ್ ತೊಡರಿದರ್ ತವ ಕರಿಂ ತಮ ತಮಗೆ ಕಾದಿದಲ್ ಮೋದಿದಲ್ ಬವರದೊಳ್ ಪಾರ್ಥಿಯಂ ಬಳಸಿದಲ್ ಸೆಳೆಸಿದಲ್ ನರನ ಸೇನೆಯ ಸುಭಟರು. ಮತ್ತೆ ಅದೇ ರೀತಿ ಅಂತರಿಕ್ಷದಲ್ಲಿ ಹಾರಿ ಪಾರ್ಥನ ಯೋಧರ ಬಲವನ್ನು ಕಳೆಗುಂದುವಂತೆ ಮಾಡುವಂತೆ ಕಣೆಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಕತ್ತಿಗೆ ಕತ್ತಿ, ತಪ್ಪಿದರೆ ಕುತ್ತಿಗೆ, ಗದೆಗೆ ಗದೆ, ತಪ್ಪಿದರೆ ಎದೆ, ಹೀಗೆ ಒಂದೇ ಸವನೆ ತ್ರೈಲೋಕ್ಯ ವೀರನ ವೀರರು ವೀರ ಬಬ್ರುವಾಹನನ್ನು ಒಂದೇ ಸವನೆ ಸೋಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಘೋರ ಕದನ ಘೋರ ರೂಪವನ್ನು ತಳೆಯುತ್ತಿದೆ. ವತ್ತರಿಸಿ ಫಲುಗುಣನ ಸೋನುವಂ ಭಾನುವಂ ಮುತ್ತಿದುವು ಚಾತುರಂಗಾಳಿಯುಂ ಧೂಳಿಯುಂ ಬಿತ್ತರದ ಮಣಿಪುರ ಸ್ವಾಮಿಯಂ ಭೂಮಿಯಂ ಸಲೆ ಮುಸುಕಿತಾಕ್ಷಣದೊಳು ಮೊತ್ತದ ಶರಾವಳಿಯ ಸೋನೆಯುಂ ಸೇನೆಯುಂ ಮತ್ತೆ ಚಿತ್ರಾಂಗದೆಯ ಜಾತನಂ ಭಾತನಂ ಹತ್ತಿ ಹರಿದುದು ಬಲಂ ಅಶೇಷಮುಂ ಘೋಷಮುಂ ಘೋರತರ ಸಂಗರದೊಳು ಹತ್ತಿ ಹರಿದುದು ಘೋಷಮುಂ. ಯುದ್ಧ ರಂಗದ ವರ್ಣನೆಯಲ್ಲೂ ಮಹಾಕವಿ ಪದಪ್ರಾಸಗಳ ಸಂಪತ್ತನ್ನು ಕನ್ನಡಿಗರಿಗೆ ಕಟ್ಟಿಕೊಡುತ್ತಿದ್ದಾನೆ. ಇದು ಕನ್ನಡಿಗರ ಭಾಗ್ಯವೆನ್ನೋಣವೇ. ಸೂನುವಂ ಭಾನುವಂ, ಗಾಳಿಯಂ ಧೂಳಿಯಂ, ಸೋನೆಯಂ ಸೇನೆಯಂ, ಜಾತನಂ ದಾತನಂ, ಹೀಗೆ ಸಹಸ್ರಾರು ಪ್ರಾಸಬದ್ಧ ಪದ ಸಂಪತ್ತು ಕಾವ್ಯದ ಮಹತ್ವವನ್ನು ಹೆಚ್ಚಿಸದ ಹೆಮ್ಮೆ ಗರಿಮೆ ಲಕ್ಷ್ಮೀಕಾಂತನ ಭಕ್ತನಿಗೆ. ಪಾರ್ಥನ ಮಹಾಸೇನೆ ಪಾರ್ಥ ಸುತನನ್ನು ಸಂಪೂರ್ಣ ಸುತ್ತುವರಿದು
ಸೋಲಿಸಲು ಪ್ರಯತ್ನಿಸುತ್ತಿದ್ದಾರೆ. ರಿಪುಬಲದ ಮುತ್ತಿಗೆಯ ಕೋಲಾಹಲಂಗಳಂ ವಿಪುಲ ಶಸ್ತ್ರಾಸ್ತ್ರ ಪ್ರಯೋಗಗಳು ಉರುಭಯಂ ಸಪದಿ ಪ್ರಹಾರದಾಯುಧ ಸಮೂಹಂಗಳಂ ಕಂಡು ಫಲುಗುಣನ ಸೂನು ಕುಪಿತ ಬುದ್ಧಿ ಭ್ರುಕುಟಿ ಮುಖನಾಗಿ ವಹಿಲದಿಂ ದ್ವಿಪ ಹಯ ವರೂಥ ಪತ್ತಿಗೆಗಳು ಎನಿತು ಕವಿದುವು ಅನಿತು ಅಪರಿಮಿತ ಬಾಣಮಂ ಸುರಿದನು ಅರಿದಂ ಪೊರೆದನು ಅಂತಕಪುರದ ಸಿರಿಯನು. ಈ ಪರಿಯಲ್ಲಿ ನರನ ಸೇನೆ ಚಿತ್ರಾಂಗದೆಯ ಸುತನನ್ನು ಮುತ್ತಿಕೊಳ್ಳಲು ಯೋಧರೆಲ್ಲ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸುತ್ತಿರಲು ಒಂದೇ ಸವನೆ ವೀರ ಪಾರ್ಥ ಸುತನನ್ನು ವೀರರು ಗಾಯಗೊಳಿಸುತ್ತಿರಲು ಬಬ್ರುವಾಹನನು ಬದ್ಧ ಭ್ರುಕುಟಿಯಾಗಿ ಮಹಾರುದ್ರ ಕೋಪದಿಂದ ದಿವ್ಯಾಸ್ತ್ರಗಳ ಮಳೆಗರೆದು ಅಂತಕನ ಲೋಕಕ್ಕೆ ಅನಂತ ಜೀವಿಗಳನ್ನು ಅಟ್ಟಿದ, ರಥ ಕುದುರೆಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿದ, ಎಲ್ಲರನ್ನು ಕೊಚ್ಚಿ ಕೊಚ್ಚಿ ಕೊಲ್ಲತೊಡಗಿದ. ಅರಸ ಕೇಳಾಶ್ಚರ್ಯಮಂ ಬಳಿಕ ಪಾರ್ಥ ಜನ ಶರವರ್ಷದೊಳ್ ನೆನೆಯದವರಿಲ್ಲ ಪಾಂಡವನ ಪರಿವಾರದೊಳ್ ಕರಿ ತುರಗ ರಥದ ಪಾಳಯದೊಳು ಇರ್ದ ಜನ ಜಂಗುಳಿಯೊಳು ಅರರೆ ಬಿಲ್ಗಾರತನದ ಏಳ್ಗೆ ಎಂತುಟೋ ಜಗದ್ಭರಿತನಾಗಿಹ ವಿಷ್ಣು ಮಾಯಾ ಪ್ರಭಾವದಂತಿರೇ ಬಬ್ರುವಾಹನನ ಬಾಣಗಳೆಲ್ಲರಂ ಮುಸುಕಿ ಮೋಹಿಸುತ್ತಿದ್ದವು. ಚಿತ್ರಾಂಗದೆಯ ಪುತ್ರನ ಬಾಣಗಳು ಯೋಧರನ್ನು ಕಂಗೆಡಿಸಿದವು. ಆತನ ಅಂಬುಗಳೆಂಬ ವರ್ಷಾಧಾರೆಯಲ್ಲಿ ವೀರರೆಲ್ಲ ಮುಳುಗಿ ನಡುಗುತ್ತಿದ್ದಾರೋ ಎಂಬಂತೆ ಸರ್ವ ಸೈನಿಕರ ಮೇಲೆ ಶರಗಳ ಪ್ರಯೋಗ ಮಾಡುತ್ತಿದ್ದಾನೆ. ವಿಷ್ಣು ಮಾಯಾ ಪ್ರಭಾವದಂತೆ ಬಾಣಗಳ ಗಾಯದಿಂದ ಎಲ್ಲರೂ ಮಂಕಾಗಿದ್ದಾರೆ. ಇಲ್ಲಿ ವಿಶೇಷವಾದ ಪದವನ್ನು ಕವಿ ಬಳಸಿದ್ದಾನೆ. ಆ ವಿಷ್ಣು ಮಾಯಾ ಪ್ರಭಾವ ಸಾಮಾನ್ಯ ಬಾಣಗಳನ್ನೇ ತಡೆದುಕೊಳ್ಳಲು ಸಾಧ್ಯವಿಲ್ಲದಾಗ ಮತ್ತು ಬರಿಸುವ ಬಾಣಗಳನ್ನು ತಾಳಿಕೊಳ್ಳಲು ಸಾಧ್ಯವೇ? ಎಲ್ಲರೂ ಕಳೆಗುಂದಿದವರಾಗಿದ್ದಾರೆ ಕೌಂತೆಯನ ಸೈನಿಕರು. ರಂಭಾದಿಗಳ ಕುಚದ ಕುಂಕುಮದೊಳ್ ಆಳ್ದಹಾರಂ ಭಾರಿಯಂಕದೊಳ್ ಮಡಿದ ವೀರಂಗ ಸರಿ ರಂಭಾತಿಶಯದ ಸಂಮರ್ದನದೊಳು ಆತನಂ ಪರಿದು ಸೂಸುವ ತೆರದೊಳು ಕುಂಬಿ ಕುಂಭದ ಸುಮುಕ್ತ ಫಲಂಗಳಂ ಶಾತ ಕುಂಭ ಚಿತ್ರಿತ ಮಾರ್ಗಣದ ರುಚಿಗಳು ಒಡನೆರಣ ಕುಂಭಿನಿಗೆ ಬೀಳುತ್ತಿದ್ದವು. ಬಬ್ರುವಾಹನನ ತೀವ್ರತರದ ಇಸುಗೆಯಿಂದೆ ರಣರಂಗದಲ್ಲಿ ರಂಭೆ ಊರ್ವಶಿಯರ ಶೃಂಗಾರದ ಗೊಡವೆಯೇ? ಶೃಂಗಾರ ಕವಿಯಲ್ಲವೇ ಲಕ್ಷ್ಮೀಶ? ಇದನ್ನೇ ಕವಿ ಸಮಯವೆನ್ನಬಹುದು. ವೀರ ಯೋಧರು ರಣರಂಗದಲ್ಲಿ ವೀರ ಮರಣವನ್ನಪ್ಪಿದರೆ ಸ್ವರ್ಗದಲ್ಲಿ ರಂಭೆಯರು ಅವರನ್ನು ಅಪ್ಪಿಕೊಳ್ಳಲು ಸಿದ್ಧರಿರುತ್ತಾರಂತೆ. ಹೀಗೆ ಅವರ ಅಪ್ಪುಗೆಯಿಂದ ಉಂಟಾದ ತಾಕಲಾಟಕ್ಕೆ ಯೋಧರು ಕೊರಳಲ್ಲಿ ಧರಿಸಿದ ಮುತ್ತಿನ ಹಾರಗಳಿಂದ ಹವಳ ಮಣಿ ಮುತ್ತುಗಳು ಕೆಳಕ್ಕೆ ಉದುರುತ್ತವೆ. ಅಂತೆಯೇ ಬಬ್ರುವಾಹನನ ಬಾಣಗಳಿಗೆ ತುತ್ತಾದ ಆನೆಗಳ ಮಸ್ತಕದಿಂದ ಉದುರುವ ಮುಕ್ತಾವಳಿಗಳು ಉದುರುತ್ತಿದ್ದವು ಎಂಬ ಒಂದೇ ಹೋಲಿಕೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಶೃಂಗಾರ ಕವಿಯ ಶೃಂಗಾರದ ಉದಾಹರಣೆಯು ಸಮರಾಂಗಣದಲ್ಲಿ ಬರುತ್ತಲಿದೆ. ಮುರಿದು ಅಗಣಿತ ರಥದ ರಾಜಿಗಳ್ ತೇಜಿಗಳ್ ತೊರೆದುವು ಅಸುವಂ ಮಡಿದುವು ಆನೆಗಳ್ ಸೇನೆಗಳ್ ಕುರಿದರಿವಲು ಆದರೂ ಅರಿವೀರರೊಳ್ ಧೀರರೊಳ್ ಪಾರ್ಥನಂದನನ ಮುಂದೆ ಇರಿದು ಮೆರೆಯಲ್ಗೆ ಕಾಣೆನು ಒರ್ವರು ಸರ್ವರುಂ ನೆರೆಗೆಲ್ದು ಅತುಳ ಮರ್ಗಣದಿಂದೆ
ರಣದಿಂದೆ ಹೆರೆದೆಗೆದು ಕಂಡ ಕಡೆಗೋಡಿದಲ್ ನೋಡಿದಲ್ ಜೀವದುಳಿವಂ ಸುಭಟರು. ಪಾರ್ಥಸುತನ ಸಾಮರ್ಥ್ಯವನ್ನು ಕವಿ ಒಂದೇ ಸವನೆ ವರ್ಣಿಸುತ್ತಾ ವೀರ ಪಾರ್ಥನ ಸೇನೆ ಅಡಿಗಡಿಗೆ ಸೋಲನ್ನು ಅನುಭವಿಸತೊಡಗಿತು. ಹಯವನ್ನೇರಿ ಯುದ್ಧಕ್ಕೆ ಬರುವ ಯೋಧರೊಂದಿಗೆ ಪಾರ್ಥಸುತನ ಶಸ್ತ್ರದಿಂದ ಕುದುರೆಯು ನೆಲಕ್ಕುರುಳುತ್ತಿತ್ತು. ಆನೆಯ ಮೇಲೇರಿ ಯುದ್ಧಕ್ಕೆ ಬರುವ ಮಾವುತನೊಂದಿಗೆ ಆನೆಯೂ ಮಣ್ಣಾಗುತ್ತಿತ್ತು. ಲೆಕ್ಕಕ್ಕೆ ಸಿಗದಷ್ಟು ಕಾಲಾಳುಗಳು ಕೈಕಾಲುಗಳನ್ನು ಕಳೆದುಕೊಳ್ಳುತ್ತಿದ್ದರೆ ರಥದೊಡನೆ ರಥಿಕರು ಸಾರಥಿಗಳು ಸಾಯುತ್ತಿದ್ದರು. ಬದುಕುಳಿದವರು ಪ್ರಾಣಭಯದಿಂದ ಎದ್ದು ಬಿದ್ದು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ತಾಗಿದಂ ದುಗಗೊಂಡನು ಅನುಸಾಲ್ವನಂಗೈಸಿ ಬೀಗಿದಂ ಕರ್ಣಜಂ ಹಂಸಧ್ವಜಂ ಕೆಣಕಿನೀಗಿದಂ ಮೌನಮಂ ಯೌವನಾಶ್ವಂ ತಡೆದು ಸೋಲ್ದಂ ಸುವೇಗವಾಂ ತು ಸಾಗಿದಂ ಧುರದಿಂದೆ ಸಿತಕೇತು ಸೆಣಸಿ ತಲೆದೂಗಿದಂ ಪರಿಭವಕ್ಕೆ ಅನಿರುದ್ಧನು ಇರದೆ ಇಳೆಗೆ ಬಾಗಿದಂ ಮೈ ಮರೆದು ಕೃತವರ್ಮ ಸಾತ್ಯಕಿಗಳು ಇದಿರಾಗಿದೆಸೆಗೆಟ್ಟರು. ಅಶ್ವಮೇಧ ಯಾಗದ ಅಶ್ವದ ಬೆಂಗಾವಲಾದ ವಿಜಯನಿಗೆ ವಿಜಯವನ್ನು ಗಳಿಸಿಕೊಡಲು ಅತಿರಥ ಮಹಾರಥಿಕರು ಮಹಾಮಹಾ ಸುಭಟರು ಸವ್ಯಸಾಚಿಯೊಡನಿದ್ದಾರೆ. ಪಾಂಡವರ ಪಕ್ಷವನ್ನು ಸೇರಿಕೊಂಡ ಹಂಸಧ್ವಜ, ಕುರುಕ್ಷೇತ್ರ ಯುದ್ಧದ ಮಹಾಕಲಿಕರ್ಣನ ಮಗ ವೃಷಕೇತು, ಅತ್ಯಂತ ಪ್ರತಾಪಶಾಲಿಯಾದ ಅನಿರುದ್ಧ, ವೀರರಾದ ಸಾತ್ಯಕಿ, ಕೃತವರ್ಮರು ಮಧ್ಯಮ ಪಾಂಡವನನ್ನು ಬೆಂಬಲಿಸುತ್ತಿದ್ದಾರೆ. ಬಬ್ರುವಾಹನನ ಪೌರುಷಕ್ಕೆ ಮೆಚ್ಚಿ ತಲೆದೂಗಿದ್ದಾರೆ. ಸೋಲನ್ನರಿಯದ ಸರದಾರರು ಸೋಲಿನ ಕಹಿಯ ಅನುಭವವನ್ನು ಪಡೆಯಬೇಕಾಗಿದೆ. ಹೀಗೆ ಎತ್ತ ನೋಡಿದ ರತ್ತ ಮಣಿಪುರದ ಅರಸನ ಶರಗಳು ಕಾಣುತ್ತಿವೆ. ಏನೆಂಬೆ ನಾರಣ ವಸಂತದೊಳ್ ನೆರೆದ ಜಯಮಾನಿನಿ ವಿಮುಖಮಾದ ವಿರಹದಿಂ ತಪಿಸುವ ಭಟಾನೀಕಮಂ ಬೆದರಿಸದೆ ಮಾಡದೆ ಎಂಬಿನಂ ಪಾರ್ಥಿಯ ಶಿಲೀಮುಖಾಳಿ ದಾನ ಮಾತಂಗ ಘಟಗೆರೆಗಿದುದು ಸೆಂದನವಿತಾನಮಂ ಡೋರುಗಳೆದು ಗರಿಯ ಗಾಳಿಯಿಂ ಬಾನೆಡೆಗೆ ತೀಡಿದುದು ಶತಪತ್ರದಳದ ಮೇಲೈದೆ ವಿಸಟಂ ಬರಿದುದು. ಆ ಮಹಾರಣಾಂಗಣದಲ್ಲಿ ವೀರ ವಿಜಯನ ಅಂದರೆ ಪಾರ್ಥನ ವಿಜಯ ವಧುವಿನ ವದನವು ಕಳೆಗುಂದಿದೆ ಎಂದರೆ ಬಬ್ರುವಾಹನನ ಪಾಳೆಯ ಕೈಮೇಲಾಗುತ್ತಿದೆ. ಪಾಂಡವರ ಪಾಳೆಯದಲ್ಲಿ ಸೋಲಿನ ಸೂತಕದ ಛಾಯೆ ಕವಿದಿದೆ. ವೀರ ಬಬ್ರುವಾಹನನು ಬಿಟ್ಟ ಬಾಣಗಳು ಅಂಬರಕ್ಕೇರಿ ನೂರಾರು ಬಾಣಗಳಾಗಿ ಬೀಳುತ್ತಾ ಅರಿಸೈನ್ಯವನ್ನು ತರಿಯುತ್ತಿದ್ದವು. ಪೌರುಷ, ಸಾಮರ್ಥ್ಯ, ಕೌಶಲ್ಯಗಳು ವಯಸ್ಸಿನಿಂದ ನಿರ್ಧರಿಸಲ್ಪಡುವುದಿಲ್ಲ. ಏಕೆಂದರೆ ಪಾರ್ಥನ ಪಾಳೆಯದಲ್ಲಿ ಮಹಾಭಟರು ಸುಭಟರಿದ್ದಾರೆ. ಆದರೆ ಬಾಲಕ ಬಬ್ರುವಾಹನನ ಬಾಣಗಳ ಸುರಿಮಳೆಯನ್ನು ಮಹಾವೀರರೆನಿಸಿಕೊಂಡಿರುವವರಿಂದ ತಡೆಯಲಾಗುತ್ತಿಲ್ಲವೆಂದರೆ ಪೌರುಷದ ಪರಿಕಲ್ಪನೆ ಅತ್ಯಂತ ನಿಗೂಢ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.